ಕೋಳಿಗುಡ್ಡದಲ್ಲಿ ಶ್ರೀ ಆನಂದ ಮಹಾರಾಜರ 24ನೇ ವರ್ಷದ ಪುಣ್ಯಾರಾಧನೆ ಸಮಾರಂಭ ಕಾರ್ಯಕ್ರಮ ಜರುಗಿತು. ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದ ಶ್ರೀ ಯಲ್ಲಾಲಿಂಗೇಶ್ವರ ಆನಂದ ಆಶ್ರಮದಲ್ಲಿ ಸೋಮವಾರ 26/9/2025 ರಂದು ಲಿಂಗೈಕ್ಯ ಶ್ರೀ ಆನಂದ ಮಹಾರಾಜರ 24ನೇ ವರ್ಷದ ಪುಣ್ಯಾರಾಧನೆಯ ಕೊನೆಯ ದಿನದ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು. ಮುಗಳಕೋಡ ಜೇಡಗ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಆನಂದ ಮಹಾರಾಜರ ಬೆಳ್ಳಿ ಮೂರ್ತಿ ಹಾಗೂ ಪಲ್ಲಕ್ಕಿ ಉತ್ಸವದೊಂದಿಗೆ ಕರ್ತೃಗದ್ದಿಗೆಗೆ ಪುಷ್ಪವೃಷ್ಟಿ ಮಾಡಿದರು. ನಂತರ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರಿಗೆ ಸದ್ಭಕ್ತರು ಭಕ್ತಿಯ ತುಲಾಭಾರ ಸೇವೆ ನೆರವೇರಿಸಿದರು. ಶ್ರೀಗಳ ಸಿಂಹಾಸನಾರೋಹಣ ಪಾದ ಪೂಜೆಯ ನಂತರ ಶ್ರೀಗಳಿಂದ 5 ದಿನಗಳ ಕಾಲ ಆಶೀರ್ವಚನ ನೀಡಿದ ಶ್ರೀಗಳಿಗೆ ಹಾಗೂ ಸಂಗೀತ ಕಲಾ ಬಳಗಕ್ಕೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮುಖಂಡರುಗಳಿಗೂ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳಿಂದ ಸನ್ಮಾನಿಸಿ ಗೌರವಿಸಿದರು. ನಂತರ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳಿಂದ ಭಕ್ತರಿಗೆ ಆಶೀರ್ವಚನ ಜರುಗಿತು. ಆದರೆ ಗುರುವಿನಿಂದ ತಯಾರಾಗಿರುವಂತ ಆನಂದ ಮಹಾರಾಜರ ಕಾಯ ಅದು ಅಜರಾಮರವಾಗಿ ಉಳಿತು ಅನ್ನುವಂಥ ಅಂಥವರು ಗುರುವಿನ ಶಿಷ್ಯರಾಗಿ ಗುರುವಿಗೆ ತಕ್ಕ ಮಗನಾಗಿ ಪ್ರಾಮಾಣಿಕ ಸೇವೆಯನ್ನ ಮಾಡಿ ಬಹುಶಃ ಅವರು ಅಷ್ಟು ಸದೃಢವಾದಂಥ ಶರೀರವನ್ನ ಹೊಂದಿರ್ತಕ್ಕಂಥವರಲ್ಲ. ಅವರಿಗೆ ನಡಿಲಿಕ್ಕಾಗ್ತಿರ್ಲಿಲ್ಲ. ಇನ್ನೊಬ್ಬರ ಆಶ್ರಯನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು. ಅಂದ್ರೆ ಅಂತ ವ್ಯವಸ್ಥೆಯಲ್ಲೇ ಬಹಳ ಜನ ಎರಡು ಕಾಲು ಎರಡು ಕೈ ಎಲ್ಲರೂ ಸದೃಢ ಇದ್ದಂಥವ್ರು ಕೂಡ ಈ ಸಮಾಜದಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಕಾಲೇ ಇದ್ದಂಥ ವ್ಯಕ್ತಿ ಇವತ್ತು ಗುರುವಿಗೆ ತಕ್ಕ ಶಿಷ್ಯರಾಗಿ ಗುರುವಿನ ಆಶೀರ್ವಾದವನ್ನು ತೆಗೆದುಕೊಂಡು ಗುರುವಿನಂತ ಸ್ವರೂಪವನ್ನೇ ಪಡ್ಕೊಳ್ತಕ್ಕಂಥ ಒಂದು ಜೀವಂತ ನಿದರ್ಶನ ಯಾರಾದರೂ ಆಗಿದ್ರೆ ಅದು ಆನಂದ ಮಹಾರಾಜರ. ಎಲ್ಲಿ ಹೋಗ್ತೀವಿ ಅದೆಲ್ಲರೂ ಕೂಡ ಗುರುಗಳ ಚರಿತ್ರೆ, ಗುರುಗಳ ಮಹಿಮೆಯನ್ನ ಹೇಳ್ತಕ್ಕಂಥದ್ದು, ಗುರುಗಳ ಆಶೀರ್ವಾದವನ್ನ ಭಕ್ತರಿಗೆ ನೀಡ್ತಕ್ಕಂಥದ್ದು. ಅದಕ್ಕೆ ಅನೇಕ ಬಾರಿ ಸಿದ್ದರಾಮ ಶಿವಯೋಗಿಗಳು ಆನಂದ ಮಹಾರಾಜರಿಗೆ ತಮಾಷೆ ಮಾಡ್ತಿದ್ದಾರೆ. ಆನಂದ ಮಹಾರಾಜರಿಗೆ ಕಾಲಿಲ್ಲ ಅಂದ್ರೆ ಇಷ್ಟು ಮಾಡ್ಯಾಗಿಲ್ಲ, 2 ಕಾಲು ಚಲೋ ಇದ್ರೆ ಏನು ಮಾಡ್ತಿದ್ದಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಮಾಡುವಂತ ಮನಸ್ಸು ಶರೀರದಲ್ಲಿ ಭಗವಂತ ಕೊಟ್ಟಿರುವಂತ ಏನೋ ಒಂದಿದ್ರೆ ಇರ್ಬೋದು, ಒಂದಿರದೇ ಇರ್ಬೋದು. ಆದ್ರೆ ಮಾಡ್ಬೇಕು ಅನ್ನುವಂತ ಛಲ ಇದೆಯಲ್ಲ, ಮಾಡ್ಬೇಕನ್ನುವಂತ ಮನಸ್ಸಿದೆಯಲ್ಲ, ಗುರುಗಳಿಗೆ ಏನಾದರೂ ಸಮರ್ಪಣ ಮಾಡ್ಬೇಕನ್ನುವಂತ ಶ್ರೇಷ್ಠವಾದಂತ ಭಾವ ಇದೆಯಲ್ಲ, ನಿಷ್ಕಲ್ಮಶವಾದಂತ ಭಕ್ತಿ ಇದೆಯಲ್ಲ, ಆ ಭಕ್ತಿಯಲ್ಲಿ ಭಗವಂತನ ವಾಸಸ್ಥಾನ ಆಗಿರ್ತದೆ. ಹಾಗಾಗಿ ಆನಂದ ಮಹಾರಾಜರ ನಿಷ್ಕಲ್ಮಶವಾದಂತ ಭಕ್ತಿ ಪ್ರೇಮದಲ್ಲಿ ಜೀವಂತವಾಗಿ ಎಲ್ಲರಿಂದ ಸಿದ್ದರಾಮ ಶಿವಯೋಗಿಗಳು ಇದ್ರು ಅಂತ ತಿಳ್ಕೊಂಡು ಆನಂದ ಮಹಾರಾಜರಿಂದ ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ಮಾರುತಿ ಗೋಕಾಕ, ಗುರುರಾಜ ಮಠಪತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಪ್ಪ ಗೌಡ ಪಾಟೀಲ್, ಮಾದೇವ ಬುಲಬಲಿ, ಅಪ್ಪ ಸಾಹೇಬ್ ಗುರುವ ಬಸವನಗೌಡ ಪಾಟೀಲ್, ಲೋಕೇಶ್ ನರಗಟ್ಟಿ, ಚಂದ್ರು ಭಾಗಿ, ಶಂಕರ್ ನರಗಟ್ಟಿ, ಅವಳ್ಳ ನರಗಟ್ಟಿ, ನಾಗು ನರಗಟ್ಟಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.